ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಜನವರಿ 10ನೇ ತಾರೀಕು ಶುಕ್ರವಾರ ವೈಕುಂಠ ಏಕಾದಶಿ ಇದೆ. ಈ ವೈಕುಂಠ ಏಕಾದಶಿ ದಿನ ವೆಂಕಟೇಶ್ವರ ಸ್ವಾಮಿಗೆ ನಾವು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಎಷ್ಟು ದೀಪಗಳನ್ನು ಮಾಡಬೇಕು, ನಂತರ ಆ ದೀಪಗಳನ್ನು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ವೈಕುಂಠ ಏಕಾದಶಿಯ ದಿನ ನಾವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಒಂದು ಕೋರಿಕೆಯನ್ನು ಇಟ್ಕೊಂಡು ನೀವು ವೆಂಕಟೇಶ್ವರ ಸ್ವಾಮಿಗೆ ಈ ರೀತಿ 7 ಬೆಟ್ಟಗಳ ಒಡೆಯ 7 ಕೊಂಡಲವಾಡ ಅಂತಲೂ ಕರೀತಾರೆ. ಅದಕ್ಕೋಸ್ಕರ 7 ದೀಪಗಳನ್ನು ನಾವು ಈ ರೀತಿಯಾಗಿ ಮಾಡಿ ನಾವು ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಆದಷ್ಟು ಈ ದೀಪಾರಾಧನೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ, ವೈಕುಂಠ ಏಕಾದಶಿಯ ದಿನ ಶುಕ್ರವಾರ ಬಂದಿದೆ, ಈ ದಿನ ನೀವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಈ ರೀತಿಯಾಗಿ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಬೆಲ್ಲವನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡಿರುವಂಥ ಬೆಲ್ಲವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಕಾದಷ್ಟು ನಾನು ಇಲ್ಲಿ ಹಾಲನ್ನು ಕೂಡ ತೊಗೊಂಡಿರ್ತೀನಿ, ಹಾಗೆಯೇ ತುಪ್ಪವನ್ನು ಕೂಡ ಸೇರಿಸ್ತೀನಿ. ಮೊದಲು ನೀವು ಬಾಳೆಹಣ್ಣು, ಬೆಲ್ಲ ಹಾಗೆಯೇ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಬೆಲ್ಲವನ್ನು ಚೆನ್ನಾಗಿ ತುರ್ಕೊಂಡಿರೋದಾಗಲಿ ಅಥವಾ ಕುಟ್ಕೊಂಡಿರಬೇಕು, ಪುಡಿ ಬೆಲ್ಲ ಇರಬೇಕು, ಇಲ್ಲ ಅಂದರೆ ಅದು ದೀಪ ಮಾಡೋದಕ್ಕೆ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿರೋ ಬೆಲ್ಲವನ್ನು ಹಾಕ್ಕೊಂಡು ಅದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ನಾನು ಶುದ್ಧವಾದ ತುಪ್ಪವನ್ನು ಹಾಕ್ಕೊಂಡಿರ್ತೀನಿ. ನೀವು ದೇವರಿಗೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡಿರುವಂಥ ತುಪ್ಪ ಹಾಕಬೇಕಾಗತ್ತೆ. ಇನ್ನು ಇದ್ರ ಜೊತೆ ನಾನಿಲ್ಲಿ ಹಾಲು ಹಾಕ್ತಾಯಿದ್ದೀನಿ. ಯಾವಾಗಲೂ ಇದಕ್ಕೆ ಹಸಿ ಹಾಲನ್ನು ಹಾಕಬೇಕು. ಅಕಸ್ಮಾತ್ ಹಸಿ ಹಾಲು ಇಲ್ಲ ಅಂದರೆ ನೀವು ನೀರು ಕೂಡ ಮಿಕ್ಸ್ ಮಾಡ್ಕೊಬೋದು. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ನೀವು ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಬೇಕಾಗತ್ತೆ. ಒಂದೇ ಸರಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ, ಆವಾಗ ನಮಗೆ ದೀಪ ಮಾಡೋದಕ್ಕೆ ಬರಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ನೋಡಿ, ಲಾಸ್ಟಲ್ಲಿ 1 ಸ್ಪೂನ್ ಆಗೋಷ್ಟು ನೀವು ತುಪ್ಪವನ್ನು ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಇದನ್ನು ನಾನು 7 ಉಂಡೆಗಳಾಗಿ ಮಾಡ್ಕೊತೀನಿ. ಮೊದಲೇ ನೀವು ಸಪ್ರೇಟ್ 7 ಉಂಡೆಗಳನ್ನು ಮಾಡಿಕೊಂಡ್ರೆ ದೀಪ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇದನ್ನು ನೋಡಿ, ಈಗ ರೌಂಡಾಗಿ ಈ ರೀತಿಯಾಗಿ ಮಾಡಿ ನಾವು ದೀಪವನ್ನು ಈ ರೀತಿಯಾಗಿ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಈ ರೀತಿಯಾಗಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ಒಂದು ಚಿಕ್ಕ ಲೋಟ ಇದ್ರೂ ಈ ರೀತಿಯಾಗಿ ಇಟ್ಟರೂ ಅದು ದೀಪದ ರೀತಿಯಾಗಿ ಬರುತ್ತೆ, ಅಥವಾ ಸ್ಪೂನಲ್ಲಿ ಕೂಡ ಮಾಡ್ಬೋದು. ನನಗೆ ಕೈಯಲ್ಲೇ ಮಾಡೋದಕ್ಕೆ ಬರುತ್ತೆ ಅಂತ ನಾನು ಕೈಯಲ್ಲೇ ಮಾಡಿದ್ದೀನಿ. 7 ದೀಪಗಳನ್ನು ಮಾಡಬೇಕಾಗತ್ತೆ. ಆದಷ್ಟು ಒಂದೇ ಸೈಜಲ್ಲಿ ನಿಮ್ಮ ದೀಪಗಳಿದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 7 ದೀಪಗಳನ್ನು ಇಲ್ಲಿ ಮಾಡ್ಕೊತಾ ಇದ್ದೀನಿ. ನೋಡಿ, ಅಗಲವಾಗಿ ಮಾಡ್ಕೊಬೇಕಾಗತ್ತೆ. ಯಾಕೆ ಅಂತಂದರೆ ತುಪ್ಪ ಸ್ವಲ್ಪ ಜಾಸ್ತಿ ಹಿಡಿದ್ರೆ ಅದು ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಆದರೂ ಆ ದೀಪ ಉರಿಬೇಕಾಗತ್ತೆ. ಸುಮ್ಮನೆ ಒಂದು 5 ನಿಮಿಷ 10 ನಿಮಿಷ ಉರಿದ್ರೆ ಸಾಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹೊತ್ತು ದೀಪ ಉರಿದ್ರೆ ಒಳ್ಳೆಯದು. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ದೀಪವನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಒಳಗಡೆ ಆ ದೀಪದ ಒಳಗಡೆ ಸ್ವಲ್ಪ ಅಗಲವಾಗಿ ನೀವು ಇರಬೇಕು. ಈ ರೀತಿಯಾಗಿ ಮಾಡಿಕೊಂಡ್ರೆ ತುಪ್ಪ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ, ಮತ್ತು ನಿಮಗೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಈ ದೀಪಾರಾಧನೆಯನ್ನು ಮಾಡ್ಬೋದು. ದೀಪ ಉರಿತಾನೆ ಇರುತ್ತೆ. ಈಗ ಇದಕ್ಕೆ ನಾನಿಲ್ಲಿ ಅರಿಶಿನ ಕುಂಕುಮ ಹಚ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾಮದ ರೀತಿಯಲ್ಲಿ, ಅಂದರೆ ಮಧ್ಯದಲ್ಲಿ ಕುಂಕುಮ ಬರಬೇಕು, 2 ಕಡೆನೂ ಅರಿಶಿನ ಬರಬೇಕು. ಈ ರೀತಿಯಾಗಿ ನೀವು ಬರ್ಕೊಬೇಕಾಗತ್ತೆ. ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ನಾಮ ಬರೀತಿರಲ್ಲ, ಈ ರೀತಿಯಾಗಿ ಅದರಲ್ಲೂ ಕೂಡ ನೀವು ಶುದ್ಧವಾದ ಅರಿಶಿನವನ್ನು ತೊಗೊಬೇಕು. ದೇವ್ರ ಮನೇಲಿರುವಂಥ ಅರಿಶಿನವನ್ನೇ ತೊಗೊಬೇಕು. ಅಡುಗೆಗೆ ಯೂಸ್ ಮಾಡುವಂಥ ಅರಿಶಿನವನ್ನು ಯಾವುದೇ ಕಾರಣಕ್ಕೂ ನೀವು ದೀಪಾರಾಧನೆಗಾಗಲಿ ದೇವರ ಪೂಜೆಗೆ ಯೂಸ್ ಮಾಡಬಾರ್ದು. ನಾವು ಯಾವಾಗಲೂ ದೇವರಿಗೆ ದೀಪಾರಾಧನೆ ಮಾಡಬೇಕಂದ್ರೆ ತಟ್ಟೆ ಯಾವಾಗಲೂ ಹಿತ್ತಾಳೆ ತಟ್ಟೆ ಆಗಲಿ, ಅಥವಾ ತಾಮ್ರದ ತಟ್ಟೆ ಆಗಲಿ, ಅಥವಾ ಬೆಳ್ಳಿ ತಟ್ಟೆ ಇದ್ದರೆ ಬೆಳ್ಳಿ ತಟ್ಟೆಯನ್ನು ಯೂಸ್ ಮಾಡ್ಬೋದು, ಅಥವಾ ಮಣ್ಣಿಂದಿದ್ದರೆ ಮಣ್ಣಿಂದು ಕೂಡ ಯೂಸ್ ಮಾಡ್ಬೋದು. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟಿಕ್ಕು ಮತ್ತು ಸ್ಟೀಲನ್ನು ಉಪಯೋಗಿಸೋಕ್ಕೆ ಹೋಗಬೇಡಿ. ನಾನಿಲ್ಲಿ ತುಪ್ಪವನ್ನು ಎಲ್ಲ ದೀಪಗಳಿಗೂ ನಾನು ಇಲ್ಲಿ ತುಪ್ಪವನ್ನು ಹಾಕ್ಕೊಂಡು 2 ಬತ್ತಿಯನ್ನು 1 ಬತ್ತಿಯನ್ನಾಗಿ ಇಲ್ಲಿ ಮಾಡ್ಕೊಂಡಿದ್ದೀನಿ. ಏಕೆಂದರೆ 1 ಬತ್ತಿ ಯಾವಾಗಲೂ ಹಾಕಬಾರ್ದು, ಅದಕ್ಕೋಸ್ಕರ ಜೋಡಿ ಬತ್ತಿಯನ್ನೇ ಹಾಕಬೇಕಾಗತ್ತೆ. ಇಲ್ಲಿ ನೋಡಿ, ಎಲ್ಲದಕ್ಕೂ ನಾನು ಬತ್ತಿಯನ್ನು ಹಾಕ್ಕೊಂಡಿದ್ದಾಯಿತು. ಈಗ ಸುತ್ತೂ ನನಗೆ ಹೂವನ್ನು ಇಟ್ಕೊತಾ ಇದ್ದೀನಿ. ಅಂದರೆ ನನಗಿಲ್ಲಿ ಸೇವಂತಿಗೆ ಹೂವು ಇತ್ತು, ಮತ್ತು ಸ್ವಲ್ಪ ತುಳಸಿ ದಳ ಇತ್ತು, ಹಾಗಾಗಿ ತುಳಸಿಯನ್ನು ಇಟ್ಕೊತಾ ಇದ್ದೀನಿ. ಆದಷ್ಟು ಈ ದಿನ ನೀವು ಬ್ಲೂ ಕಲರ್ ಹೂಗಳು, ಅರಿಶಿನ ಬಣ್ಣದ ಹೂಗಳನ್ನು ಇಟ್ಕೊಳ್ಳೋದು, ಹಾಗೆಯೇ ತುಳಸಿ ದಳವನ್ನು ಇಡಲೇಬೇಕಾಗುತ್ತೆ.
ಒಂದು ತುಳಸಿ ದಳವಾದರೂ ನೀವು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನನ್ನ ಹತ್ರ ಇಲ್ಲಿ ಸ್ವಲ್ಪ ತುಳಸಿ ದಳ ಇತ್ತು, ಅದನ್ನೇ ಕೂಡ ನಾನು ಮಧ್ಯದಲ್ಲಿ ಈಗ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಮತ್ತು ನಂತರ ನೀವು ಏಕಾರತಿಯಿಂದನೇ ದೀಪಾರಾಧನೆ ಮಾಡಬೇಕು ಸ್ನೇಹಿತರೆ. ಯಾವಾಗಲೂ ನಾವು ಮ್ಯಾಚ್ ಬಾಕ್ಸಿಂದ ಡೈರೆಕ್ಟಾಗಿ ದೀಪವನ್ನು ಹಚ್ಚಬಾರ್ದು. ಈ ರೀತಿಯಾಗಿ ವಿಶೇಷ ದೀಪಾರಾಧನೆ ಮಾಡಬೇಕಂದ್ರೆ ನಾವು ಏಕಾರತಿಯಿಂದನೇ ದೀಪವನ್ನು ಬೆಳಗಬೇಕಾಗತ್ತೆ. ಇನ್ನು ದೀಪ ಹಚ್ಚೋ ಸಮಯದಲ್ಲಿ ನಾವು ಈ ಮಂತ್ರವನ್ನು ಕೂಡ ಹೇಳ್ಕೊಬೇಕು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಂ ಶತ್ರುವೃದ್ಧಿ ವಿನಾಶಂ ದೀಪ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ಈ ದೀಪವನ್ನು ಹಚ್ಚಬೇಕಾಗತ್ತೆ. ನಂತರ ನೀವು ದೇವರ ಮನೇಲಿ ವೆಂಕಟೇಶ್ವರ ಸ್ವಾಮಿಗೆ ನಾನಿಲ್ಲಿ ನೋಡಿ ಆರತಿಯನ್ನು ಮಾಡ್ತಾ ಇದ್ದೀನಿ. ಆ ಏನು 7 ದೀಪಗಳನ್ನು ಹಚ್ಕೊಂಡಿದ್ದಲ್ಲ ಆ ದೀಪಗಳಿಂದ ದೀಪ ಆರಾಧನೆಯನ್ನು ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತೆ. ನೀವು ಏನು ಆಸೆಯನ್ನು ಯಾವುದಾದ್ರೂ ಒಂದು ಕೋರಿಕೆಯನ್ನು ಇಟ್ಕೊಂಡು ನೀವು ಈ ರೀತಿಯಾಗಿ ವೈಕುಂಠ ಏಕಾದಶಿಯ ದಿನ ಆಗ್ಬೋದು ಅಥವಾ ಮಾಮೂಲಿ ಏಕಾದಶಿ ಬರುತ್ತಲ್ಲ ಆ ಏಕಾದಶಿಯಲ್ಲೂ ಕೂಡ ಮಾಡ್ಬೋದು. ತುಂಬಾ ವಿಶೇಷ ಅಂದರೆ ವೈಕುಂಠ ಏಕಾದಶಿಯ ದಿನ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತ ಹೇಳ್ಬೋದು. ಆದಷ್ಟು ಈ ದೀಪಾರಾಧನೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. 6 ಗಂಟೆ ಒಳಗಡೆ ಆದಷ್ಟು ಒಂದು ದಿನ ಆದರೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೀಪಾರಾಧನೆಯನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಇನ್ನು ದೀಪ ಎಲ್ಲ ಪೂರ್ತಿ ಆಫ್ ಆದಮೇಲೆ ಏನು ಮಾಡಬೇಕು, ಅದು ತಣ್ಣಗಾದ್ಮೇಲೆ ಏನು ಮಾಡಬೇಕು ಅನ್ನೋದಾದರೆ ಸ್ವಲ್ಪ ಪ್ರಸಾದವಾಗಿ ನೀವು ಸ್ವೀಕಾರ ಮಾಡ್ಬೋದು. ಮನೆ ಮಂದಿ ಎಲ್ಲ ಮನೇಲಿ ಎಷ್ಟು ಜನ ಇದ್ದೀರಾ ನೋಡಿ ಅಷ್ಟೂ ಜನನು ಸ್ವಲ್ಪ ಪ್ರಸಾದವಾಗಿ ತೊಗೊಳ್ಳಿ. ನಂತರ ಇನ್ನೇನು ಅದು ಅಕ್ಕಿ ಹಿಟ್ಟಿನ ದೀಪಗಳಿರುತ್ತಲ್ಲ ಆ ಬತ್ತಿನೆಲ್ಲ ನೀಟಾಗಿ ತೆಗೆದು ನೀವು ಹಸುಗಳಿಗೆ ಅದನ್ನು ತಿನ್ನಿಸ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬತ್ತಿ ಸೇರಿಸಿ ನೀವು ತಿನ್ಸಕ್ಕೆ ಹೋಗ್ಬಿಡಿ, ಹಸುಗಳಿಗೆ ತುಂಬಾ ಕಷ್ಟ ಆಗುತ್ತೆ. ಅದು ಕಾಟನ್ ಅಲ್ವಾ, ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದು ನೀವು ಹಸುಗಳಿಗೆ ತಿನ್ನಿಸ್ಬೇಕಾಗತ್ತೆ. ಈ ರೀತಿಯಾಗಿ ನೀವು ಈ ಸಾರಿ ಬಂದಿರುವಂಥ ಅದರಲ್ಲೂ ಶುಕ್ರವಾರ ನಮಗೆ ಜನವರಿ 10ನೇ ತಾರೀಕು ವೈಕುಂಠ ಏಕಾದಶಿ ಇದೆ. ಈ ವೈಕುಂಠ ಏಕಾದಶಿಯ ದಿನ ನೀವು ಈ ರೀತಿಯಾಗಿ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಿ ಇನ್ನು ದೇವಸ್ಥಾನಕ್ಕೆ ಹೋಗಿ ಉತ್ತರ ಬಾಗಿಲಿನಿಂದ ನಾವು ದರ್ಶನವನ್ನು ಪಡ್ಕೊಳ್ಳೋಣ. ಸ್ವರ್ಗದ ಬಾಗಿಲು ಅಂತಲೇ ಕರೀತಾರೆ. ಹಾಗಾಗಿ ಈ ಬಾಗಿಲಿನಿಂದ ನಾವು ವಿಷ್ಣುವನ್ನು ದರ್ಶನ ಮಾಡಿಕೊಂಡು ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆಯುತ್ತೆ, ನಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲರೂ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಿ ನಿಮ್ಮ ಏನು ಆಸೆಗಳಿರದೆ ಎಲ್ಲವನ್ನು ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.